ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುದ್ದು, ನನ್ನ ಮೇಲೆ ಬೇಜಾರ? ಐಮ್ ಸಾರಿ. ನೀವು ಯಾಕೆ ಸಾರಿ ಕೇಳ್ತೀರಾ ಬಿಡಿ. ನನಗೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ, ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ಎಷ್ಟು ವೇಸ್ಟ್ ಅಲ್ವಾ. ತಿಂಡಿ ಪೋತಿ, ತುಂಬ ಮಾತಾಡ್ತೀನಿ, ಕಾರ್ ಡೋರ್ ಹಾಕಕ್ಕೆ ಬರಲ್ಲ, ಎಲೆಕ್ಟ್ರಿಸಿಟಿ ಸೇವ್ ಮಾಡಕ್ಕೆ ಬರಲ್ಲ. ಸೊ ಯೂಸ್ಲೆಸ್ ಅನ್ನಿಸ್ತಿದೆ ನನಗೆ. ಯಾಕೆ ಹಾಗೆ ಹೇಳ್ತೀಯ? ಇಲ್ಲಿ ಯಾರು ಸರಿ, ಯಾರು ತಪ್ಪು, ಯಾರು ಬೆಸ್ಟು, ಯಾರು ವೇಸ್ಟು, ಈ ಟೈಟಲ್ ಎಲ್ಲ ಬೇಕಾಗಿಲ್ಲ. ನನ್ನಲ್ಲೂ ಸುಮಾರು ಡ್ರಾಬ್ಯಾಕ್. ನಾವು ಯಾರೂ ಪರ್ಫೆಕ್ಟ್ ಅಲ್ಲ. ನಾವು ಇಲ್ದಿರೋ ಕಡೆ ಲೈಟು ಫ್ಯಾನು ಆನ್ ಆಗಿದ್ರೆ ಸುಮ್ಮನೆ ಎಲೆಕ್ಟ್ರಿಸಿಟಿ ವೇಸ್ಟ್ ಅಂತ ನನ್ನ ನಂಬಿಕೆ. ಸಿ, ನಿನಗೆ ನಾನು ಕಂಜೂಸ್ ಥರ ಅನ್ನಿಸ್ಬೋದು, ಬಟ್ ಒಂದೊಂದು ರೂಪಾಯಿ ಸೇವ್ ಮಾಡಿರೋದಕ್ಕೆ ನಾನು ಇವತ್ತಿಲ್ಲಿದ್ದೀನಿ. ನಮಗೆ ಜೀವನದಲ್ಲಿ ಏನು ಬೇಕಾಬಿಟ್ಟಿಯಾಗಿ ಸಿಗಲ್ಲ ಅಂದಮೇಲೆ ಬೇಕಾಬಿಟ್ಟಿಯಾಗಿ ನಡ್ಕೋಬಾರ್ದು ಅನ್ನೋದು ನನ್ನ ಭಾವನೆ. ಕೈಯಲ್ಲಿ 1 ಕೋಟಿ ಇದ್ರೂ ಖರ್ಚು ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀನಿ, ಗೊತ್ತಾ? ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ. ಇದೆಲ್ಲ ನಾನು ಬೆಳೆದು ಬಂದಿರೋ ಪರಿಸ್ಥಿತಿ ನನಗೆ ಹೇಳ್ಕೊಟ್ಟಿರೋದು. ಸಿ, ನಿನಗೆ ಹರ್ಟ್ ಆಗಿದೆ, ನಮ್ಮ ರಿಯಲೀಸ್. ನಿನಗೆ ನೋವು ಕೊಟ್ಬಿಟ್ಟು ನಾನು ಏನು ಸಾಧಿಸೋದಿದೆ ಹೇಳು? ಏನಾದರೂ ಮಾತಾಡು ಮುದ್ದು. ಈ ಅಕ್ಕೋ ಶಂಕಲ್ ಮೇಲೆ ಅಷ್ಟೊಂದು ಕೋಪನಾ? ಅಬ್ಬಾ, ಮೇಡಮ್ ಅವ್ರು ಸ್ಮೈಲ್ ಮಾಡಾಯ್ತು. ನನಗಿನ್ನೇನು ಬೇಕು? ಥ್ಯಾಂಕ್ ಯು. ಐಮ್ ಸಾರಿ, ಐಲ್ ಕರೆಕ್ಟ್ ಮೈ ಸರ್. ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ನೀನೇನು ತಪ್ಪು ಮಾಡಿಲ್ಲ. ಸಿ, ಏನು ಅಂದ್ರೆ, ಓ ಗಾಡ್, ಸಾಕು ಮಾರಾಯ, ಎಷ್ಟು ಕುಯ್ತೀರಾ ನೋಡು. ಟೀ ತಣ್ಣಗಾಗಿಂತ ಮುಂಚೆ ಕುಡಿದ್ಬಿಡ್ತೀನಿ. ನಮ್ಮ ಅಮ್ಮಗಂತ ಟೀ ನೀವೇ ಸಕ್ಕದಾಗಿ ಮಾಡ್ತೀರಾ ರೀ. ಯಾವ್ ಹೌದಾ? ಅಷ್ಟು ಚೆನ್ನಾಗಿದ್ಯಾ? ವಾ. ಆಮೇಲೆ ನೀನು ಅಂಜುನ ನನಗಿಂತ ಹೆಚ್ಚಾಗಿ ಇಷ್ಟಪಡ್ತೀಯ, ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಂತೀಯ ಅಂತ ನನಗೆ ಗೊತ್ತು. ಈ ವಿಷಯದ ಬಗ್ಗೆ ನೀನು ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲ. ರಾಮ್ ಮದುವೆ ಆಗಲಿ, ಆಮೇಲೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ನೋಡಿ ನಮ್ಮ ಅಂಜುಗೂ ಮದುವೆ ಮಾಡ್ಸೋಣ. ಅಷ್ಟೆಲ್ಲ ಸೀನ್ ಇಲ್ಲ ಬಿಡಿ. ಅಂದ್ರೆ ಈ ವಿಷಯ ಕೇಳಿದ್ರೆ ನಿಮಗೆ ತುಂಬಾ ಖುಷಿ ಆಗತ್ತೆ. ಯಾವ ವಿಷಯ? ನಿಮ್ ತಂಗಿ ನಿಮ್ ಕೆಲ್ಸನ ಒಂದ್ ಸ್ವಲ್ಪ ಕಮ್ಮಿ ಮಾಡಿದಾಳೆ. ಅರ್ಥ ಆಗಿಲ್ಲ. ನಿಮ್ ತಂಗಿ ನೀವ್ ಅನ್ಕೊಂಡಿರೋ ಅಷ್ಟು ಪಾಪಚ್ಚಿ ಅಲ್ಲ. ವಾಟ್ ಡು ಯು ಮೀನ್? ಶಿ ಈಸ್ ಇನ್ ಲವ್. ತುಂಬಾ ಸಂತೋಷ ಆಗ್ತಾ ಇದೆ ಸೀತಾ. ಮದ್ವೆ ಗೊತ್ತಾದ ದಿನ ಯಾವ ಅಡೆತಡೆನೂ ಇಲ್ಲದೆ ನಿನ್ನ ರಾಮನ್ ಮದ್ವೆ ಆಗ್ಲಮ್ಮ. ಥ್ಯಾಂಕ್ ಯು ಅಮ್ಮ. ನನಗೂ ಅಷ್ಟೇ ಖುಷಿ ಆಗ್ತಿದೆ. ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಇಷ್ಟು ಒಳ್ಳೆ ಲೈಫ್ ನಂಗೆ ಸಿಗ್ತಿದೆ. ಇದೆಲ್ಲ ಕನಸ ನನ್ಸ ಅಂತ ಅನುಮಾನನೂ ಬರ್ತಿದೆ ಅಮ್ಮ. ಅನುಮಾನ ಯಾಕಮ್ಮ? ಪುಣ್ಯ ಸುತ್ತಿ ಸುತ್ತಿ ನಿನ್ನ ಹತ್ರನೇ ಬರ್ತಾ ಇದೆ. ನಿನ್ನ ಜೀವನದಲ್ಲಿ ರಾಮ ಬರ್ತಾ ಇರೋದು ಯಾಕೆ ಹೇಳು? ನೀ ಸೀತೆ ಆಗಿರೋದ್ರಿಂದ ರಾಮ ಬರ್ತಾ ಇದ್ದಾನೆ. ಇದನ್ನೇ ಯೋಗ ಅನ್ನೋದು. ಇಂಗ್ಲೀಷಲ್ಲಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ನಾವು ಋಣಾನುಬಂಧ ಅಂತೀವಿ ಅಷ್ಟೇ. ಸೀತಮ್ಮ, ನಿನ್ ಮದುವೆ ಡೇಟ್ ಫಿಕ್ಸ್ ಆಯ್ತು ಅಂತ ಎಲ್ರಿಗೂ ಹೇಳಿ ಬರ್ಲಾ? ಏ ಬಂಗಾರಿ, ಇರು, ನಾನು ಬರ್ತೀನಿ. ರಾಮ್ ನಿಸ್ವಾರ್ಥಿ ಅಮ್ಮ. ಅವ್ರಿಗೆ ಶುದ್ಧವಾದ ಮನಸ್ಸಿದೆ. ಅವ್ರ ಆಸೆ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ನನ್ನ ಭಾವನೆಗಳ ಬಗ್ಗೆ ಅವ್ರು ಗೌರವ ಕೊಡ್ತಾರೆ. ಎಲ್ಲ ನೆನ್ಸ್ಕೊಂಡ್ರೆ ನನಗೆ ಅಪರಾಧಿ ಭಾವನೆ ಬರ್ತಿದೆ. ಅಪರಾಧಿ ಭಾವನೆ ಯಾಕಮ್ಮ? ಹೆತ್ತ ತಾಯಿ ಹತ್ರ ಹೇಳ್ಕೊಳ್ಳೋ ಥರ ನಿಮ್ಮ ಹತ್ರ ನನಗೆಲ್ಲ ಹೇಳ್ಕೊತಿದ್ದೀನಿ ಅಮ್ಮ. ಸಿಹಿನೇ ನನಗೆಲ್ಲ ಅಮ್ಮ. ಮದುವೆ ಆದರೆ ಇನ್ನೊಂದು ಮಗು ಬರುತ್ತೆ ಅಂತ ನನ್ನ ಮದುವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಈ ವಿಷಯನ ನಾನು ರಾಮಗೆ ಹೇಳಿದೆ. ಅವ್ರ ಆಸೆ ಬಗ್ಗೆ ಅವ್ರು ಯೋಚನೆ ಮಾಡಲಿಲ್ಲ ಅಮ್ಮ. ನಾನು ಒಂಟಿಯಾಗಿದ್ದೆ, ನೀವು ನನ್ನ ಲೈಫಿಗೆ ಬಂದಮೇಲೆ ನನ್ನ ಲೈಫೇ ಬದಲಾಯಿತು ಅಂದರು. ನಾನು ಅವ್ರ ಲೈಫಲ್ಲಿದ್ದರೆ ಸಾಕಂತೆ, ಇನ್ನೇನು ಬೇಡವಂತೆ. ಸಿಹಿನ ತನ್ನ ಸ್ವಂತ ಮಗಳು ಥರ ನೋಡ್ಕೋತಿದ್ದಾರೆ. ಹೇಳಿ ಅಮ್ಮ, ಇಂಥ ವ್ಯಕ್ತಿ ಎಲ್ಲಿ ಸಿಗ್ತಾರೆ?
ಇದನ್ನೆಲ್ಲ ನೆನೆಸ್ಕೊಂಡ್ರೆ ಅಪರಾಧಿ ಭಾವನೆ ಬರ್ತೇ ಇರುತ್ತಾ? ಎಷ್ಟೋ ಸಲ ಯೋಚನೆ ಮಾಡಿದಾಗ ನಾನು ಅವ್ರಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಅಲ್ಲ ಅಂತ ಅನ್ಸುತ್ತೆ. ನನ್ನ ಖುಷಿಗೋಸ್ಕರ ಅವ್ರ ಖುಷಿನ ತ್ಯಾಗ ಮಾಡ್ತಿದ್ದಾರೆ. ಅವ್ರ ಖುಷಿನ ನಾನು ಕಿತ್ಕೋತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೋಡಮ್ಮ ಸೀತಾ, ನಾನು ನಿನ್ನನ್ನು ಸಮಾಧಾನ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನಾನು ಕೇಳಿರೋದನ್ನ, ನಾನು ನೋಡಿರೋದನ್ನ ನಿಂಗೆ ಹೇಳ್ತಾ ಇದ್ದೀನಿ. ಈ ಗಂಡಸು ಅಂದರೆ ಮದುವೆ ಆಗ ಹುಡುಗ ಇರ್ಬೋದು ಅಥವಾ ಪ್ರೀತಿಸಿರೋ ಹುಡುಗ ಇರ್ಬೋದು, ಕಣ್ಣಲ್ಲಿ ಕಣ್ಣಿಟ್ಟು ಅವ್ರು ಏನಾದರೂ ಪ್ರೀತಿ ತುಂಬಿ ಹೇಳಿದ್ರು ಅಂತಂದರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಅವ್ರು ಆ ಮಾತನ್ನ ಯಾವತ್ತೂ ಬದಲಾಯಿಸಲ್ಲ. ರಾಮ ಹೀಗೆ ಹೇಳಿದಾನೆ ಅಂದಮೇಲೆ ನೀ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ನಿನ್ನ ಹೊಸ ಜೀವನ ಇವಾಗ ತಾನೇ ಶುರುವಾಗ್ತಾ ಇದೆ. ಆ ಮನೆಯಲ್ಲಿ ಸಂತೋಷದ ಕ್ಷಣಗಳು ಇನ್ನೂ ನಿಂಗೆಷ್ಟು ಕಾಯ್ತಾ ಇದೆಯೋ ಏನೋ. ಎಲ್ಲ ಚಿಂತೆನೂ ಆ ರಾಮಂಗೆ ಬಿಡು. ಕೇಳದೆ ಇದ್ರು ಅದೇ ಇಷ್ಟೊಂದು ಖುಷಿನ ಕೊಟ್ಟಿದ್ದಾನೆ. ಕಿತ್ಕೊಳ್ಳಲ್ಲ ಅಂತ ನಾನು ನಂಬಿದ್ದೀನಿ. ಸುಮ್ಮನೆ ಅಂತೀವ ಅವನ್ನ ರಾಮ ಅಂತ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಎಲ್ಲ ಒಳ್ಳೇದಾಗತ್ತಮ್ಮ. ಅತ್ತೆ, ಇವತ್ತು ನೀವು ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ಬೇಕು. ಅಲ್ಲಿ ಅಂದರೆ ಮೊದಲು ನಿಮಗೆ ಬಡಿಸ್ತೀನಿ, ನೀವು ತಿನ್ನಿ, ಆಮೇಲೆ ನಾನು ತಿಂತೀನಿ. ನಾವು ಒಟ್ಟಿಗೆ ಕೂತ್ಕೊಂಡು ತಿನ್ಬೋದಲ್ಲ. ಇಷ್ಟೆಲ್ಲ ತಿಂಡಿ ಮಾಡೋ ಅಷ್ಟರಲ್ಲಿ ನಿಮಗೂ ಹಸುವಾಗಿರುತ್ತೆ. ಈಗ ಬಡಿಸ್ತಾ ಎಲ್ಲ ನಿಂತ್ಕೋಬೇಡಿ, ನೀವು ನಮ್ಮ ಜೊತೆ ತಿನ್ನಿ. ಅಲ್ಲಿ ಅಂದರೆ ನೀವು ಆಫೀಸ್ಗೆ ಹೋಗೋರು, ಕೆಲಸ ಮಾಡೋರು, ನಾನು ಮನೇಲೇ ಇರ್ತೀನಿ, ನಾನು ಆಮೇಲೆ ಮಾಡ್ತೀನಿ, ನೀವು ಮೊದಲು ತಿನ್ನಿ. ಒಳ್ಳೆ ಕತೆ. ಹಾಗಾದ್ರೆ ನೀವು ಮಾಡೋ ಕೆಲಸ ಅಲ್ವಾ? ಈ ಆಫೀಸ್ ಕೆಲಸ, ಮನೆ ಕೆಲಸ ಅಂತ ಏನೂ ಇಲ್ಲ, ಎಲ್ಲ ಕೆಲಸನೂ ಕೆಲಸನೇ. ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ನಾನು ಖುಷಿಯಾಗಿ ತಿಂಡಿ ತಿನ್ಬೇಕು ಅಂತಂದ್ರೆ ನೀವು ನಮ್ಮ ಜೊತೆ ಕೂತ್ಕೊಂಡು ತಿನ್ಬೇಕು. ದಟ್ಸ್ ಇಟ್. ಅದು ಫೈನಲ್. ಸರಿ, ನೋಡಿದ್ರ ಅಳಿ ಅಂದರೆ ನಿಮ್ಮ ಹೆಂಡತಿ ಅಮ್ಮ ನಾನು. ಅವಳು ಒಂದು ಮಾತಾದ್ರೂ ಹೇಳಲ್ಲ, ಅಮ್ಮ ಕೂತ್ಕೋ ತಿನ್ನು ಅಂತ. ನೋಡೆ, ನನ್ನ ಅಳಿಯಂದ್ರನ್ನ ನೋಡಿ ಕಲ್ತ್ಕೋ, ಹಿರಿಯರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ. ಆಯ್ತಮ್ಮ, ನಿಮ್ಮ ಅಳಿಯಂದ್ರು ದೊಡ್ಡ ಮನುಷ್ಯರು, ಅದಕ್ಕೆ ತಾನೇ ಮದ್ವೆ ಆಗಿರೋದು. ಇನ್ಮೇಲೆ ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ಬಿಟ್ಟು ಎಲ್ಲಾನು ಕಲ್ತ್ಕೋತೀನಿ. ಓಕೆನಾ? ಆಯ್ತು. ಅವಳಲ್ಲಿ ನಿನ್ನಾದ್ನಿ. ಅಂಜಲಿ, ಅಂಜಲಿ, ಬಾ ಅಂಜು, ತಿಂಡಿ ಕೂತ್ಕೊ. ಇವತ್ತು ಸಂಕಷ್ಟಿ, ಉಪವಾಸ ನಂದು. ನೀವೆಲ್ಲ ತಿಂಡಿ ಮಾಡಿ, ನಾನು ಕ್ಲಿನಿಕ್ ಹೊರಡ್ತೀನಿ. ಹುಷಾರಿಲ್ದೆ ಆಲ್ರೆಡಿ ವೀಕ್ ಆಗಿದ್ಯಾ, ಉಪವಾಸ ಮಾಡಿದ್ರೆ ಇನ್ನೂ ವೀಕ್ ಆಗ್ತೀಯಾ. ಕುತ್ಕೊಂಡು ತಿಂಡಿ ತಿನ್ನು. ಇಲ್ಲ ಅದಕ್ಕೆ ಏನು ತೊಂದರೆ ಇಲ್ಲ. ಸುಮ್ಮನೆ ಕೂತ್ಕೊಂಡು ತಿಂಡಿ ತಿನ್ನು. ತಿಂಡಿ ಆದ್ಮೇಲೆ ನಾನೇ ನಿನ್ ಕ್ಲಿನಿಕ್ಗೆ ಡ್ರಾಪ್ ಮಾಡ್ತೀನಿ. ವ್ರತ ಭಂಗ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ಬೇಡ. ತಪ್ಪು ಕಾಣಿಕೆ ಹಾಕಿದ್ರಾಯ್ತು, ಕೂತ್ಕೊಂತೀನಿ. ಉಪವಾಸ ಮಾಡೋದು ಸೈಂಟಿಫಿಕಲಿನೂ ಸರಿ ಇರ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.